ಯುದ್ಧ ಭೂಮಿಯಲ್ಲಿ ಹಾಗಿದ್ರೆ ಏನಾಗ್ತಾ ಇದೆ ಅಂತ ಗಮನಿಸ್ತಾ ಹೋದ್ರೆ ಅಮೆರಿಕಾದ ನೌಕಾಪಡೆಯ ಹಾರ್ಮುಜ್ ದಿಗ್ಬಂಧನ ಏನು ಹಾಕಲಾಗಿದೆ. ಹೇಗಿದೆ ಈ ದಿಗ್ಬಂಧನ? ಇರಾನ್ ಹಾರ್ಮುಜ್ ಅಸ್ತ್ರಕ್ಕೆ ಯುಎಸ್ ಹೂಡಿದಂತಹ ಚಕ್ರವ್ಯೂಹ ಹೇಗಿದೆ? ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ನಿಮ್ಮೆದುಗಿಡ್ತಾ ಹೋಗ್ತೀವಿ. ಇರಾನ್ ಆರ್ಥಿಕತೆಗೆ ಪೆಟ್ಟು ಕೊಡೋದೇ ಟ್ರಂಪ್ ಉದ್ದೇಶವಾಗಿದ್ದು, ಹಾರ್ಮುಜ್ಗೆ ದಿಗ್ಬಂಧನ ಹಾಕಿದ್ರೆ ಅದು ಇರಾನ್ಗೆ ಉಸಿರುಗಟ್ಟುತ್ತೆ. ಇಡೀ ಏಷ್ಯನ್ ಕಂಟ್ರಿಗಳಿಗೆ ಜಾಗತಿಕ ಮಟ್ಟದಲ್ಲಿ ಉಸಿರುಗಟ್ಟೋ ರೀತಿಯಲ್ಲಿ ಮಾಡಿರುವಂಥದ್ದು ಇರಾನ್ ಹಾರ್ಮುಜ್ ಅನ್ನ ಬಂದಿ ಮಾಡಿ. ಈಗ ಅದಕ್ಕೆ ಪ್ರತ್ಯಸ್ತ್ರವಾಗಿ ಯುಎಸ್ ಚಕ್ರವ್ಯೂಹವನ್ನ ಹೆಣೆದಿದೆ. ಹಾಗಿದ್ರೆ ಹೇಗಿದೆ ಈ ಹಾರ್ಮುಜ್ ದಿಗ್ಬಂಧನ? ಅದರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮೆದುರಿಗಿಡ್ತಾ ಹೋಗ್ತೀನಿ. ನಿನ್ನೆ ಸಂಜೆ 7:15 ಈ ಅಮೆರಿಕಾದ ಆಪರೇಷನ್ಗಳು ಶುರುವಾದವು. ಅಮೆರಿಕಾದ ಸುಮಾರು 15ಕ್ಕೂ ಹೆಚ್ಚು ಯುದ್ಧ ನೌಕೆಗಳು ಈ ಆಪರೇಷನ್ನಲ್ಲಿ ಭಾಗಿಯಾಗಿರೋದು. ಇರಾನ್ ಕರಾವಳಿಯಿಂದ 200 ಕಿಲೋಮೀಟರ್ ದೂರದಲ್ಲಿ ಈ ನೌಕೆಗಳು ಬೇಡಿಬಿಟ್ಟಿವೆ. ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ 3ನ ನೌಕೆ ಅದು ಮುಂಚೂಣಿಯಲ್ಲಿದೆ. ಯುದ್ಧ ನೌಕೆಗಳ ದೊಡ್ಡಪ್ಪ ಅಂತ ಕರೆಸ್ಕೊಳ್ಳುವಂತಹ ಯುಎಸ್ಎಸ್ನ ಅಬ್ರಹಾಂ ಲಿಂಕನ್ ನೌಕೆ, ಡಿಸ್ಟ್ರಾಯರ್ ಯುದ್ಧ ನೌಕೆ ಯುಎಸ್ಎಸ್ ಫ್ರಾಂಕಿ ಪೀಟರ್ಸನ್. ಈ ಪೀಟರ್ಸನ್ ನೌಕೆ ಏಪ್ರಿಲ್ 11ರಿಂದ ಕಾರ್ಯಾಚರಣೆ ನಡೆಸ್ತಾ ಇದೆ. ಇರಾನ್ ಅಳವಡಿಸಿರುವಂತಹ ಜಲಬಾಂಬ್ ಇದೆಯಲ್ಲ, ಅದನ್ನ ತೆರವುಗೊಳಿಸೋದಕ್ಕೆ ಅಂತ ಮುಂದಾಗಿರುವಂತಹ ನೌಕೆ. ಯುಎಸ್ನ ಮೈಕಲ್ ಮರ್ಫಿ ನೌಕೆ ಸಣ್ಣ ದೋಣಿಗಳ ಮೇಲೆ ನಿಗಾ ಇರಿಸಿದೆ. ಇನ್ನು ಯುಎಸ್ಎಸ್ನ ಮೊಬೈಲ್ ಬೇಸ್ CG-53 ಏರ್ ಡಿಫೆನ್ಸ್ ನೋಡ್ಕೊಳ್ತಾ ಇದೆ. ಹಾಗೆ ಯುಎಸ್ನ ಸ್ಟ್ರೂಯನ್ಸ್ ಮತ್ತು ಒಕೇನ್ ಹಡಗುಗಳು ಬೆಂಗಾವಲಾಗಿ ಈ ಕಾರ್ಯಾಚರಣೆಗೆ ಇಳಿದಿರುವಂಥದ್ದು. ಈ ರೀತಿ ಬೆಂಗಾವಲಾಗಿ ನಿಂತಿರುವಂತಹ ಈ ನೌಕಾಪಡೆ ಏನಿದೆ, ಅಮೆರಿಕ ಸಂಪೂರ್ಣವಾಗಿ ಆ ಹಾರ್ಮುಜ್ ಜಲಸಂಧಿಯನ್ನ ದಿಗ್ಬಂಧನ ಹಾಕೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿ ಹಡಗುಗಳು ಅಮೆರಿಕಾದ ನೌಕೆಯ ಕಣ್ ತಪ್ಪಿಸಿ ಹೋಗೋ ಹಾಗಿಲ್ಲ. ಆ ರೀತಿಯಲ್ಲಿ ಅಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯುದ್ಧ ನೌಕೆಗಳ ದೊಡ್ಡಪ್ಪ ಅಂತ ಕರೆಸ್ಕೊಳ್ಳುವಂತಹ ಯುಎಸ್ ಅಬ್ರಹಾಂ ಲಿಂಕನ್ ನೌಕೆ ಅಲ್ಲಿ ಇಳಿದಿರೋದು. ಡಿಸ್ಟ್ರಾಯರ್ ಯುದ್ಧ ನೌಕೆ ಇದೆಯಲ್ಲ, ಫ್ರಾಂಕ್ ಪೀಟರ್ಸನ್, ಅದು ಕೂಡ ಅಲ್ಲಿರುವಂತಹ ಜಲಬಾಂಬ್ಗಳನ್ನು ಸಂಪೂರ್ಣವಾಗಿ ನಾಶ ಮಾಡೋದಕ್ಕಾಗಿ ಸಿದ್ಧ ಆಗಿದೆ. ಏಪ್ರಿಲ್ 11ರಿಂದ ಪೀಟರ್ಸನ್ ನೌಕೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಅಂದರೆ ಈ ಪ್ರಮುಖವಾಗಿ ಹಾರ್ಮುಜ್ನಲ್ಲಿ ಇರಾನ್ ಎಲ್ಲರಿಗೂ ಕೂಡ ತೈಲ ಸಾಗಣೆಗೆ ಒಂದು ದೊಡ್ಡ ತೊಡಕಾಗಿರುವಂಥದ್ದು ಹಾರ್ಮುಜ್ ಜಲಸಂಧಿ. ಹಾಗಾಗಿಯೇ ಆ ಜಲಸಂಧಿಯನ್ನು ಮುಕ್ತಗೊಳಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿ ಅಮೆರಿಕ ಕಾರ್ಯಾಚರಣೆಗಳಿದೆ. ಜಲಮಾರ್ಗದ ಒಳಗೆ ಅಮೆರಿಕಾದ ನೌಕೆ ಗಸ್ತು ತಿರುಗ್ತಾ ಇದೆ. ಅಮೆರಿಕಾದ ಡಿಸ್ಟ್ರಾಯರ್ ನೌಕೆಗಳಿದೆಯಲ್ಲ, 45 ಕಿಲೋಮೀಟರ್ ದೂರದಲ್ಲಿರೋದು. ಅಂದರೆ ಇರಾನ್ನ ಹತ್ತಿರದಲ್ಲಿರುವಂತಹ ಹಾರ್ಮುಜ್ ಜಲಸಂಧಿಯಿಂದ 45 ಕಿಲೋಮೀಟರ್ ದೂರದಲ್ಲೇ ಇವೆ. ಅಬ್ರಹಾಂ ಲಿಂಕನ್ ನೌಕೆ 200 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ಅಂತಾರಾಷ್ಟ್ರೀಯ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಇರಾನ್ ಅದರ ಮೇಲೆ ಅಟ್ಯಾಕ್ ಮಾಡೋದಕ್ಕಾಗಲ್ಲ. ಇರಾನ್ನ ಆಂಟಿಶಿಪ್ ಮಿಸೈಲ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ, ತನ್ನ ಯುದ್ಧ ವಿಮಾನಗಳ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಇಷ್ಟು ದೂರವನ್ನು ಅಬ್ರಹಾಂ ಲಿಂಕನ್ ನೌಕೆ ಕಾಯ್ದುಕೊಳ್ಬೇಕಾಗತ್ತೆ. ಯುದ್ಧ ನೌಕೆಗಳ ಜೊತೆಗೆ ಯುದ್ಧ ವಿಮಾನಗಳು ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂಥದ್ದು. ಸೂಪರ್ ಹಾರ್ನೆಟ್, A-10 ಥಂಡರ್ ಬೋಲ್ಟ್ 2, F-35 ಲೈಟ್ನಿಂಗ್ 2, EA-18G ಗ್ರೋಲರ್ ಯುದ್ಧ ವಿಮಾನಗಳು ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿವೆ. ಅದರ ಜೊತೆಗೆ P-8 ಪೋಸಿಡಾನ್ ಡ್ರೋನ್, ಜೊತೆಗೆ AH-64 ಅಪಾಚೆ ಹೆಲಿಕಾಪ್ಟರ್, ಇವೆಲ್ಲವೂ ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದು. ಹಾಗಾದ್ರೆ ಹೇಗಿರುತ್ತೆ ಈ ಕಾರ್ಯಾಚರಣೆ? ಇರಾನ್ ಬಂದರುಗಳಿಗೆ ಅಮೆರಿಕಾದಿಂದ ಸಂಪೂರ್ಣ ದಿಗ್ಬಂಧನ. ಅಂದರೆ ಇರಾನ್ ಬಂದರದಿಂದ ಯಾವ ಹಡಗು ಹೋಗಬಾರ್ದು. ಇರಾನಿನ ಶಿಪ್ಗಳಿವೆಯಲ್ಲ, ಅದನ್ನ ಕಳ್ಳ ಮಾರ್ಗದಲ್ಲಿ ಸಾಗಣೆ ಮಾಡೋದಕ್ಕೆ ಅವಕಾಶ ಆಗಬಾರ್ದು. ಇರಾನ್ ಬಂದರಿಗೆ ಬರುವ, ಅಲ್ಲಿಂದ ಹೋಗುವ ಹಡಗುಗಳ ತಪಾಸಣೆಯಾಗತ್ತೆ. ಒಂದು ಕಣ್ಣಿಡುತ್ತೆ ಅಮೆರಿಕ. ಇರಾನ್ನಿಂದ ತೈಲ ಮತ್ತು ಸರಕುಗಳನ್ನು ಹೊತ್ತು ತರುವಂತಹ ಹಡಗಿಗೆ ತಡೆಯೊಡ್ಡುವಂತಹ ಕಾರ್ಯಾಚರಣೆ. ಆ ಹಡಗುಗಳನ್ನು ಮುಟ್ಟುಗೋಲು ಹಾಕೊಳ್ಳೋಕ್ಕೆ ಅಥವಾ ಅದನ್ನು ಹಿಂತಿರುಗಿ ಅಂತ ವಾರ್ನಿಂಗ್ ಕೊಡೋದಕ್ಕೆ ಈ ಎಲ್ಲ ಯುದ್ಧ ನೌಕೆಗಳು ಸನ್ನದ್ಧವಾಗಿ ನಿಂತಿರೋದು. ಜೊತೆಗೆ ಈ ಟೋಲ್ ಸಂಗ್ರಹ ಕಾನೂನು ಬಾಹಿರ ಸುಲಿಗೆ ಅಂತ ಟ್ರಂಪ್ ಹೇಳಿರೋದು. ಅಂದರೆ ಇರಾನ್ ಏನು ಹೇಳ್ತಾ ಇದೆ, ಹಡಗಿಲ್ ಪಾಸ್ ಆಗಬೇಕಾ, ನೀವು ಕೊಡಿ ಟೋಲನ್ನು ಅಂತ. ಆದರೆ ಇದು ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧವಾದದ್ದು, ಕಾನೂನು ಬಾಹಿರ ಸುಲಿಗೆ ಅಂತ ಟ್ರಂಪ್ ಗುಡುಗಿದ್ದಾರೆ. ಹಾಗಾಗಿ ಇರಾನ್ಗೆ ಟೋಲ್ ಪಾವತಿಸುವಂತಹ ಹಡಗುಗಳ ಮೇಲೆ ಈ ದಾಳಿಯಾಗತ್ತಾ? ಕಾರ್ಯಾಚರಣೆ ಈ ರೀತಿಯಲ್ಲಿ ನಡೀತಾ ಇರುವಂಥದ್ದು.